ಕಾಡಿನ ಜಗಳ ಮತ್ತು ಜಾಣ ಆನೆ. ಒಂದು ದಿನ ಕಾಡಿನಲ್ಲಿ ದೊಡ್ಡ ಜಗಳ ಶುರುವಾಯಿತು. ಎಲ್ಲಾ ಪ್ರಾಣಿಗಳು ಒಬ್ಬರ ಜೊತೆ ಒಬ್ರು ಮಾತಾಡೋದೇ ಬಿಟ್ಕೊಟ್ಟವು. ಯಾಕೆಂದ್ರೆ ಒಂದು ಚಿಕ್ಕ ವಿಷಯ ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿತ್ತು. ಒಂದು ಸುಂದರ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಒಂದು ದಿನ ಕೋತಿ ಮರದಿಂದ ಒಂದು ದೊಡ್ಡ ಹಣ್ಣು ಕಿತ್ತುಕೊಳ್ಳುವಾಗ ಕೆಳಗೆ ಬಿದ್ದಿತ್ತು. ಅಷ್ಟರಲ್ಲಿ ಜಿಂಕೆ ಓಡುತ್ತಾ ಬಂದು ಹೇಳಿತು, ಅದು ನನ್ನ ಹಣ್ಣು, ಅದು ನನ್ನ ಹಣ್ಣು. ನಾನು ಮೊದಲು ನೋಡಿದು, ನಾನು ಕಿತ್ತಿದ ಹಣ್ಣು, ಇದು ನನ್ನ ಹಣ್ಣು. ಇದು ನಾನು ಮರದಿಂದ ಕಡಿದ ಹಣ್ಣು, ಅದು ಕೆಳಗೆ ಬಿದ್ದಿತ್ತು. ಅದು ನನ್ನ ಹಣ್ಣು, ಆದರೆ ಜಿಂಕೆ ನನ್ನ ಹಣ್ಣು ಎಂದು ನನ್ನ ಜೊತೆ ಜಗಳ ಆಡಿದೆ. ನಾನು ಮತ್ತು ಕೋತಿಯು ಜಗಳ ಆಡಿದ್ದೀವಿ, ಏಕೆಂದರೆ ಹಣ್ಣು ಒಂದು ಕೆಳಗೆ ಬಿದ್ದಿತ್ತು. ಕಾಡಿನಲ್ಲಿ ಇರುವುದು ಎಲ್ಲವೂ ಎಲ್ಲರದು, ಆದರೆ ಕೋತಿಯ ಗುಂಪಿನವಿನವರು ಹೇಳುತ್ತಿದ್ದಾರೆ ಮರದ ಹಣ್ಣುಗಳು ನಮ್ಮದು ಅಂತ. ಕಾಡಿನಲ್ಲಿ ಎರಡು ಗುಂಪುಗಳಾದವು. ಒಬ್ಬರಿಗೆ ಒಬ್ಬರು ಮಾತನಾಡುತ್ತಿರಲಿಲ್ಲ. ಯಾವಾಗ ನೋಡಿದ್ರೂ ಅವಾಗ ಜಗಳ ಆಡುತ್ತಿದ್ದರು. ಏ ಜಿಂಕೆ ಅಣ್ಣ, ನಿನ್ನ ಎಲ್ಲ ಗುಂಪಿನವರಿಗೆ ಹೇಳು, ಮರದಲ್ಲಿ ಇರುವ ಎಲ್ಲಾ ಹಣ್ಣುಗಳು ನಮ್ಮದು. ಇನ್ನೊಂದು ಸರಿ ನನ್ನ ಜೊತೆ ನೀನು ಜಗಳ ಆಡಕ್ಕೆ ಹೋಗಬೇಡ ನೋಡು. ಜಗಳ ಬೇಡ, ನ್ಯಾಯಕ್ಕಾಗಿ ಆನೆಯ ಹತ್ತಿರ ಹೋಗೋಣ ಬನ್ನಿ. ಎರಡು ಗುಂಪಿನವರು ನ್ಯಾಯಕ್ಕಾಗಿ ಆನೆ ಹತ್ತಿರ ಹೊರಡುತ್ತವೆ. ಎಲ್ಲಾ ವಿಷಯಗಳು ಆನೆ ಹತ್ತಿರ ಹೇಳುತ್ತವೆ. ಅವಾಗ ಆನೆ ಹೇಳುತ್ತದೆ, ನಾನು ಒಂದು ಪ್ರಶ್ನೆ ಕೇಳುತ್ತೇನೆ. ಈ ಕಾಡನ್ನು ಯಾರು ನಿರ್ಮಿಸಿದರು? ಎಲ್ಲ ಪ್ರಾಣಿಗಳು ಮೌನವಾಗಿದ್ದವು. ಆವಾಗ ಆನೆ ಹೇಳುತ್ತದೆ, ಈ ಕಾಡನ್ನು ನಾವು ಯಾರೂ ನಿರ್ಮಿಸಿಲ್ಲ, ಪ್ರಕೃತಿ ನಮಗೆ ಕೊಟ್ಟಿದೆ. ನಾವು ಜಗಳ ಮಾಡಿದರೆ ಕಾಡಿನ ಶಾಂತಿಯು ನಾಶವಾಗುತ್ತದೆ. ಹಣ್ಣುಗಳು ಎಲ್ಲರೂ ಹಂಚಿಕೊಂಡು ತಿನ್ನಬೇಕು. ಎಲ್ಲಾ ಪ್ರಾಣಿಗಳು ಮತ್ತೆ ಒಟ್ಟಾಗಿ ನಗುತ್ತಾ ಬದುಕಲು ಶುರು ಮಾಡಿದರು. ಜಗಳ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಒಟ್ಟಾಗಿ ಇದ್ದರೆ ಮಾತ್ರ ಸಂತೋಷ ಮತ್ತು ಶಾಂತಿ ಬರುತ್ತದೆ. ಎಲ್ಲಾ ಪ್ರಾಣಿಗಳು ನೀರಿಗಾಗಿ ಕಷ್ಟಪಟ್ಟು ತಿರುಗುತ್ತಿದ್ದರು. ಆ ಸಮಯದಲ್ಲಿ ನರಿ ಒಂದು ಪ್ಲಾನ್ ಮಾಡಿತು. ಅದು ಎಲ್ಲ ಪ್ರಾಣಿಗಳಿಗೆ ಹೇಳಿತು, ನನಗೆ ಒಂದು ರಹಸ್ಯ ಜಾಗ ಗೊತ್ತು. ಅಲ್ಲಿ ತುಂಬಾ ನೀರು ಇದೆ. ಆದರೆ ನೀವು ಎಲ್ಲರೂ ನನಗೆ ಆಹಾರ ಕೊಟ್ಟರೆ ಮಾತ್ರ ನಾನು ಆ ಜಾಗವನ್ನು ಹೇಳುತ್ತೇನೆ. ನಾನು ಎಷ್ಟು ಜಾಣ, ನಾನು ಸುಳ್ಳು ಹೇಳಿದ ಮಾತಿಗೆ ಇವರು ಆಹಾರ ಕೊಟ್ಟಿದ್ರಲ್ಲ, ಮತ್ತೆ ಏನಾದರೂ ಸುಳ್ಳು ಹೇಳಿ ಮತ್ತೆ ಆಹಾರ ಕೇಳುತ್ತೇನೆ. ಕೆಲವು ಪ್ರಾಣಿಗಳು ನರಿ ಮಾತು ನಂಬಿ ಆಹಾರ ಕೊಟ್ಟವು. ಆದರೆ ಜಾಣ ಆನೆಗೆ ಅನುಮಾನ ಬಂತು. ಆನೆ ಹೇಳಿತು, ನಾವು ಮೊದಲು ಆ ಜಾಗ ನೋಡೋಣ, ನಂತರ ನರಿಗೆ ಆಹಾರ ಕೊಡೋಣ. ನರಿಯ ಹತ್ರ ಪ್ರಾಣಿಗಳು ಬರುತ್ತವೆ. ಆವಾಗ ನರಿಗೆ ಆನೆಯು ಕೇಳುತ್ತದೆ, ನಿನಗೆ ಒಂದು ರಹಸ್ಯ ಜಾಗ ಗೊತ್ತು ಇದೆ ಅಂತೆ, ಅಲ್ಲಿ ತುಂಬಾ ನೀರು ಇದೆ ಅಂತೆ, ಹೋಗೋಣ ನಡಿ. ನರಿಯು ಆನೆಗೆ ಹೆದರಿ ಹೇಳುತ್ತದೆ, ನಾನು ಸುಳ್ಳು ಹೇಳಿದ್ದೆ, ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ಇನ್ಮುಂದೆ ಯಾವುದೇ ಇತರ ತೊಂದರೆ ಮಾಡುವುದಿಲ್ಲ. ಆನೆಯು ಶಾಂತವಾಗಿ ಹೇಳುತ್ತದೆ, ಮೋಸದಿಂದ ಯಾರಿಗೂ ಲಾಭ ಆಗುವುದಿಲ್ಲ. ನಂಬಿಕೆ ಕಳೆದುಕೊಂಡರೆ ಯಾರೂ ನಿನ್ನನ್ನು ಗೌರವಿಸುವುದಿಲ್ಲ. ಮೋಸದಿಂದ ಗೆಲುವು ಸಿಗಬಹುದು, ಆದರೆ ಸತ್ಯ ಮತ್ತು ಜಾಣತನವೇ ನಿಜವಾದ ಗೌರವ ತರುತ್ತದೆ. ಕೊನೆಗೆ ಆನೆ ಎಲ್ಲ ಪ್ರಾಣಿಗಳನ್ನು ಇನ್ನೊಂದು ಕಡೆಗೆ ಕರೆದೊಯ್ದಿತು. ಅಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಎಲ್ಲ ಪ್ರಾಣಿಗಳು ಸಂತೋಷವಾಗಿ ನೀರು ಕುಡಿದವು. ಒಂದು ಕಾಡಿನಲ್ಲಿ ಒಂದು ಕುತಂತ್ರಿ ನರಿ ಇತ್ತು. ಅದು ತುಂಬಾ ಚತುರ, ಆದರೆ ಸ್ವಲ್ಪ ಮೋಸ ಮಾಡುವ ಸ್ವಭಾವವೂ ಇತ್ತು. ಒಂದು ದಿನ ನರಿ ಯೋಚಿಸಿತು, ಈ ಕಾಡಿನ ರಾಜನಾಗಿ ನಾನು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕಾಗಿ ಅದು ಒಂದು ಯೋಜನೆ ಮಾಡಿತು. ನರಿ ಎಲ್ಲಾ ಪ್ರಾಣಿಗಳ ಬಳಿ ಹೋಗಿ ಹೇಳಿತು, ಕಾಡಿನಲ್ಲಿ ದೊಡ್ಡ ಅಪಾಯ ಬರಲಿದೆ. ನನಗೆ ಒಂದು ಗುಪ್ತ ಶಕ್ತಿ ಇದೆ. ನಾನು ರಾಜನಾದರೆ ನಿಮ್ಮನ್ನು ಉಳಿಸಬಹುದು. ಕೆಲವು ಪ್ರಾಣಿಗಳು ಭಯಪಟ್ಟು ನಂಬಿದವು. ಕಾಡಿಗೆ ದೊಡ್ಡ ಅಪಾಯ ಬರಲಿದೆಯಂತೆ. ಎಲ್ಲಾ ಪ್ರಾಣಿಗಳಿಗೆ ನರಿ ಹೋಗಿ ಹೇಳುತ್ತದೆ. ಎಲ್ಲಾ ಪ್ರಾಣಿಗಳು ಭಯಪಟ್ಟು ಎಲ್ಲರ ಹತ್ರ ಚರ್ಚಿಸ್ತವೆ. ಎಲ್ಲಾ ಪ್ರಾಣಿಗಳು ಆನೆಯ ಹತ್ರ ಹೋಗ್ತವೆ. ಆನೆಯ ಹತ್ರ ಎಲ್ಲ ವಿಷಯಗಳನ್ನು ಹೇಳುತ್ತದೆ. ಆವಾಗ ನರಿ ಕೂಡ ಬರ್ತದೆ. ನರಿ, ನೀನು ಹೇಳುವ ಶಕ್ತಿ ನಿಜವಾಗಿದ್ದರೆ ನಮಗೆ ಈಗಲೇ ತೋರಿಸು. ಇಂದು ರಾತ್ರಿ ಭಾರೀ ಮಳೆ ಬರ್ತದೆ. ನಾನು ಹೇಳಿದಂತೆ ಎಲ್ಲರೂ ಗುಡ್ಡದ ಮೇಲೆ ಹೋಗಬೇಕು.
ಹೇಳಿ ಹೋಗುತ್ತದೆ. ಇಂದು ರಾತ್ರಿ ಭಾರೀ ಮಳೆ ಬರುತ್ತದೆ. ನಾನು ಹೇಳಿದಂತೆ ಎಲ್ಲರೂ ಗುಡ್ಡದ ಮೇಲೆ ಹೋಗಬೇಕು. ಎಲ್ಲ ಪ್ರಾಣಿಗಳು ಕಾಯುತ್ತಿದ್ದರು. ರಾತ್ರಿಯಾಯಿತು. ಆದರೆ ಒಂದು ಹನಿ ಮಳೆಯೂ ಬಾರದಿತ್ತು. ಪ್ರಾಣಿಗಳಿಗೆ ಅರ್ಥ ಆಯಿತು. ನರಿ ಸುಳ್ಳು ಹೇಳಿತ್ತು. ಆನೆ ನಗುತ್ತಾ ಹೇಳಿತು, ನರಿ, ನಾಯಕನಾಗಲು ಶಕ್ತಿ ಬೇಕಾಗಿಲ್ಲ, ಸತ್ಯ ಮತ್ತು ನಂಬಿಕೆ ಬೇಕು. ಎಲ್ಲಾ ಪ್ರಾಣಿಗಳು ನರಿಯನ್ನು ಬೈದವು. ನರಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿತು.